ತಾತಯ್ಯನವರ ಜಯಂತಿ ಉತ್ಸವ. ಇದು ನಮ್ಮ ಸರ್ಕಾರ ಆದೇಶದಂತೆ ಒಂದು ಅವರು 300 ವರ್ಷಗಳ ಇತಿಹಾಸ ಇದೆ ನಮ್ಮ ಯೋಗಿ ಪುರುಷ ತಾತಯ್ಯನವ್ರದ್ದು. ಈ ಜಯಂತಿಗಳ ಮಧ್ಯೆ ಕೈವಾರ ತಾತಯ್ಯ ನನ್ನ ಗಾಡಿ ಕೈವಾರಕ್ಕೆ ಹೋಗುತ್ತೆ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಸುಮ್ಮನೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದೆ. ಕೈಯಲ್ಲಿ ತುಂಬಾ ಹೊಗೆ ಬರ್ತಾ ಇರುತ್ತೆ. ಅವರು ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅನನ್ಯ ಭಕ್ತರಂತೆ. ಅಲ್ಲೇನೋ ಬೆಂಕಿ ಬಿದ್ದಿರುತ್ತಂತೆ, ಇವ್ರು ಅದನ್ನ ಕೈಯಲ್ಲಿ ಆರಿಸ್ತಾರಂತೆ. ಅವಾಗ ಗೊತ್ತಾಗತ್ತಂತೆ ಇವ್ರು ಎಷ್ಟು ವ್ಯಕ್ತಿ ತುಂಬಾ ಅದ್ಭುತ ಪವಾಡಗಳನ್ನ ಇಟ್ಕೊಂಡಿದ್ದಾರೆ ಅಂತ. ಇದು 4ನೇ ವರ್ಷ ಕಾರ್ಯಕ್ರಮ ಆಗಿರುತ್ತದೆ. ನಾವು ಸರ್ಕಾರದ ಒಂದು ಆದೇಶದಂತೆ ನಮ್ಮ ಘಟಕ ವ್ಯವಸ್ಥಾಪಕರಲ್ಲಿ ಮನವಿ ಮಾಡಿಕೊಂಡಾಗ ಇದರ ಕಾರ್ಯಕ್ರಮ ಇದೆ ಅಂದಾಗ ತುಂಬ ಹೃದಯದ ಖುಷಿಯಾಗಿ ಆಯ್ತಪ್ಪ ಮಾಡಿ ಚೆನ್ನಾಗಿ ಮಾಡಿ ಅಂತ ಅವರು ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ನಾವು ಒಂದು ಸ್ವಾಗತವನ್ನು ಬಯಸ್ತೇವೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ ಗಜವದನ ಬೇಡುವೆ ಗೌರಿ ತನಯ ಜಗವಂದಿತನೇ ಸುಜನರ ಪೋರಿವನೇ ಗಜವದನ ಬೇಡುವೆ. ನಾವೆಲ್ಲ ಜಯಂತಿಗಳನ್ನ ಆಚರಣೆ ಮಾಡ್ತೀವಲ್ವಾ, ಎಲ್ಲರೂ ಹೇಳಿದ್ರು ಆದರ್ಶಗಳನ್ನ ಮೌಲ್ಯಗಳನ್ನೆಲ್ಲ ಬಿಟ್ಟೋಗಿದ್ದಾರೆ. ಅವುಗಳನ್ನ ನಾವು ಅಂದ್ರೆ ಒಬ್ಬರು ಹೇಳ್ತಾರೆ ಏನಂತಂದ್ರೆ, ಈ ದೇಶದಲ್ಲಿ ಎಲ್ಲಾನು ಹೇಳಿ ಆಗಿದೆ ಅಂತೆ, ಅದನ್ನ ಆಚರಣೆ ಮಾಡ್ಬೇಕಷ್ಟೇ. ತತ್ವಗಳಾಗ್ಲಿ ಮೌಲ್ಯಗಳಾಗ್ಲಿ ಏನಿದೆ ಅವೆಲ್ಲ ಆಚರಣೆಗೆ ಬರ್ಬೇಕಷ್ಟೇ. ಅದು ಎಲ್ಲ ಪಾಲನೆ ಆಗ್ಲಿ, ಅವರು ಕಾಲಜ್ಞಾನ ಆಗಿದ್ರು ತತ್ವಜ್ಞಾನ ಆಗಿದ್ರು, ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ಬಾಲರೆಡ್ಡಿಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ವಿಚಾರಗಳೆಲ್ಲ. ಅವರು ತುಂಬಾ ಚೆನ್ನಾಗಿ ತಮಗೆಲ್ಲ ಹೇಳ್ತಾರೆ. 26ರಲ್ಲಿ ಜನವಾಗಿರುತ್ತದೆ. ಇವಾಗ ಏನಿದೆ, ಮುಂಚೆ ಕೋಲಾರ ಜಿಲ್ಲೆ ಅಂತ ಆಗಿರ್ತಿತ್ತು, ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರ ಕ್ಷೇತ್ರ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅಲ್ಲಿ ನೆಲೆಸಿದಂಥ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿದರು. ಅವರು ಒಂದು ಸಾಂಸಾರಿಕ ಜೀವನ ಕೂಡ ಅದೇ ರೀತಿ ಇತ್ತು. ಅವರು ತಂದೆ ನಾರಾಯಣಪ್ಪ, ಆಮೇಲೆ ಅವರ ತಾಯಿ ಮುದ್ದಮ್ಮ ಅಂತ ಇದ್ದರು. ಅವ್ರಿಗೆ 3 ಮಕ್ಕಳು ಸಹ ಇದ್ದರು. ಅವರಲ್ಲಿ ತಾತಯ್ಯನವರು ಒಬ್ಬರಾಗಿದ್ದರು. ಅವರು ಒಂದು ಸಂಸಾರದ ಒಂದು ಜಂಜಾಟದಲ್ಲಿ ಅನೇಕ ಕಷ್ಟ ನೋವುಗಳನ್ನು ಹರಿಸಿ ಏನೇ ಇದ್ರು ಈ ಸಮಾಜದಲ್ಲಿ ನಾವು ಒಂದು ಜನ ಯಾವ ಥರ ಇದೆ, ನಾವು ಯಾವ ಥರ ನಾವು ಒಂದು ಧರ್ಮದ ವಿಚಾರ ಇರ್ಬೋದು, ಒಂದು ಸಮಾನತೆ ಸಮಬಾಳದ ಬಗ್ಗೆ ತಿಳ್ಕೊಡ್ಬೇಕಂತ ಅವರು 200-300 ವರ್ಷಗಳ ಹಿಂದೆನೇ ಮುಂದೆ ನಡೆಯತಕ್ಕಂಥ ಒಂದು ಕಾಲಜ್ಞಾನದ ಬಗ್ಗೆ, ಒಂದು ಕೀರ್ತನೆಗಳ ಬಗ್ಗೆ ಹಾಡಿ ಜನಗಳಿಗೆ ಒಂದು ತಿಳಿಸೋ ರೀತಿಯಲ್ಲಿ ಒಂದು ಪ್ರಚಾರ ಮಾಡ್ತಕ್ಕಂಥ ಒಂದು ಮಹಾನ ಒಂದು ಕಾಲಜ್ಞಾನಿ ಆಗಿರ್ತಾರೆ. ಅದೇ ರೀತಿ ನಾವು ಅವರು ನಡೆಸಿಕೊಟ್ಟಂಥ ಒಂದು ಹಾದಿಯಲ್ಲಿ ನಾವು ಇವತ್ತು ಏನು ಅವ್ರು ಹೇಳಿದ್ದಾರೆ ಅದರಂತೆಯೇ ನಡ್ಕೊತಾ ಇದ್ದೀವಿ. ಬಟ್ ಅದನ್ನು ನಾವು ಪಾಲನೆ ಮಾಡುವಂಥ ಈ ಸಮಾಜದಲ್ಲಿ ಸರಿಯಾಗಿ ಮಾಡ್ತಿಲ್ಲ. ಯಾಕಪ್ಪ ಅಂದರೆ ಏನಿದೆ ಅಂದರೆ ಇವಾಗೆಲ್ಲ ನಮ್ಮ ಒಂದು ಸ್ವಾರ್ಥಿಕ ಮನೋಭಾವದವ್ರು ಆಗ್ಬಿಟ್ಟಿದ್ದೀವಿ. ಒಂದು ಏನು ಒಂದು ದೇಶಕ್ಕಿರ್ಬೋದು, ಒಂದು ದೇಶ ರಕ್ಷಣೆ ಇರ್ಬೋದು, ಒಂದು ಒಳ್ಳೆ ಮನೋಭಾವ ಭೇದ ಭಾವಗಳನ್ನು ತೊಳಿಸಿ ನಾವೆಲ್ಲ ಒಂದೇ ಅನ್ನೋದ್ರಲ್ಲಿ ನಾವು ಹೋಗಬೇಕಾಗುತ್ತೆ. ಇವತ್ತು ಏನಾಗಿಟ್ಟಿದೆ ಅಂದರೆ ಎಲ್ಲ ಒಂದು ಹೇಳೋದು ಮಾತ್ರ ಮೇಲ್ಗಡೆ ಒಂದೇ ಹೇಳ್ತೀವಿ, ನಾವು ನಡ್ಕೊಳ್ಳೋಂಥ ರೀತಿ ಖಂಡಿತ ಸರಿಯಿಲ್ಲ. ಇವಾಗ ಇರುವಂಥ ಒಂದು ಸಮಾಜದಲ್ಲಿ ನಾವು ಅವರಲ್ಲೆಲ್ಲ ನಾವು ಬರೀ ಕಾರ್ಯಕ್ರಮಕ್ಕೆ ಸೀಮಿತವಾಗಿರಬಾರದು. ಅವರ ಒಂದು ಮಾರ್ಗದರ್ಶನ ನಾವು ನೆನೆಸ್ಕೊಂಡು ಅದರಲ್ಲಿ ಒಂದು ಕಿಂಚಿತ್ತಾದರೂ ನಾವು ಹೋಗ್ಬೇಕಾದ್ರೆ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಏನೋ ಒಂದು ರೂಪರೇಷೆ ಆಗಿರ್ಬೋದು, ಒಂದು ಬೆಲೆ ಆಗಿರ್ತಕ್ಕಂಥ ಬರ್ತದೆ. ಅವರು 300 ವರ್ಷಗಳ ಇತಿಹಾಸದಲ್ಲಿ ಊರುಗಳೆಲ್ಲ ಅಳೆದು ಒಂದು ಮನುಷ್ಯರಲ್ಲಿ ಒಂದು ಒಳ್ಳೆ ಮನೋಭಾವ ಮೂಡಿದಿರ್ತಕ್ಕಂಥ ಕೀರ್ತನೆ ಹಾಡುಗಳ ಮುಖಾಂತರ ಮೂಡಿದಿರೋಂಥ ಒಂದು ಮಹಾನ್ ವ್ಯಕ್ತಿ. ನಾವೆಲ್ಲ ಒಂದೇ. ಇವತ್ತು ಇಲ್ಲೆಲ್ಲ ನೋಡ್ತಿರ್ಬೋದು, ಯಾವುದೇ ಒಂದು ನಾವೆಲ್ಲ ಒಂದೇ ಅಂತ ಹೆಸರಿಗೆ ಹೇಳ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಕಾರ್ಯ ಇರ್ಬೋದು, ಎಲ್ಲ ನಾವು ಕೈ ಜೋಡಿಸ್ತಾ ಇಲ್ಲ. ಏನಾಗಿದೆ ಅಂದರೆ ಬರೀ ಒಂದು ಸೀಮಿತ ಯಾವುದೋ ತಾತಯ್ಯನವ್ರಿಗೆ ಅವ್ರ ಸಂಬಂಧಪಟ್ಟ ಒಂದು ಅವರು ಆ ಸಮುದಾಯದಲ್ಲಿ ಹುಟ್ಟಿರ್ತಾರೆ. ಬಟ್ ಅದನ್ನೇ ನೀವು ಬೆಳೆಸ್ಕೊಂಡೋಗಿ ಬೇರೆ ಸಮುದಾಯದಲ್ಲಿ ಬೆರೀಬಾರ್ದು. ಬೇರೆ ಒಂದು ನಾವೊಂದು ಮನೋಭಾವನೆ ಖಂಡಿತ ಯಾವುದರಿಲ್ಲ. ಆ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಸಮುದಾಯವ್ರು ಏನು ಮಾಡ್ತಾರೆ, ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡು ನಾವು ಅವರು ಆ ಜಾತಿಯಲ್ಲಿದ್ದರು, ಆ ಜಾತಿಗೆ ಸಂಬಂಧಪಟ್ಟವರೇ ಮಾಡಬೇಕು, ವಾಲ್ಮೀಕಿ ಅವರು ಅದಕ್ಕೆ ಸಂಬಂಧಪಟ್ಟವರೇ ಮಾಡಬೇಕು ಅನ್ನೋ ಒಂದು ತಪ್ಪು ದಾರಿಯಲ್ಲಿ ಹೋಗ್ತಿದ್ವಿ. ದಯವಿಟ್ಟು ಆ ಮನೋಭಾವನೆ ಬಿಡಬೇಕು. ನಮ್ಮ ಘಟಕದಲ್ಲಿ ಯಾವುದೇ ಒಂದು ಕಾರ್ಯ ಸುಸರ್ಜಿತವಾಗಿ ಆಗ್ತಾ ಇದೆ. ಏನೇ ಒಂದು ಒಡಕು ತೊಡಕುಗಳಿದ್ರು ಆ ಕಾರ್ಯರೂಪಕ್ಕೆ ನಮ್ಮ ಯುವ ನಾಯಕರು ಒಂಥರ 3-4 ಜನ, ನಾವು ಮಂಜ, ಗಿರೀಶ, ಲೋಕೇಶ, ಚಲಪತಿ, ಉಮಾಶಂಕರ್ ಇವರೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಏನೇ ಒಂದು ಬೆನ್ನು ಹಿಂದೆ ಏನೇ ಇರ್ಬೋದು, ಬಟ್ ಕಾರ್ಯಕ್ರಮ ಅಂದ ತಕ್ಷಣ ಅವರು ರಾತ್ರಿ ಆಗಲು ನಮ್ಮ DN ಚಂದ್ರ ರಾತ್ರಿನೇ ಇಲ್ಲೇ ಇದ್ಬಿಟ್ಟ. ನಾನು 1 ತಿಂಗಳ ಮುಂಚೆನೇ ನನಗೊಂದು ಟೆನ್ಷನು,
ಏನಪ್ಪ ನಾವೆಲ್ಲ ಒಳಗಡೆ ಇರ್ತೀವಿ, ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ನಾವು ಕಡಿಮೆ ಇನ್ವಾಲ್ವ್ಮೆಂಟ್ ಇರೋದು. ನಮ್ಮ ಹುಡುಗರು ಮೊದಲೇ ನಾವು ತಿಳಿಸಿದಾಗ ನಾವು ಈ ಥರ ಅಂತ ಆಯ್ತು ಬಿಡೋಣ ಮಾಡೋಣ ಅಂತ ಹೇಳಿ ಬರೀ ನಿನ್ನೆ ಸಾಯಂಕಾಲ ನಾವು ನೆನೆಸ್ಕೊಂಡಿದ್ದು. ಬರೀ ಇತ್ತಿನ ಇದರಲ್ಲಿ ನಾವು ಏನು ಮನುಷ್ಯ ಏನು ಕೊಟ್ಟರು ಏನು ಇದಲ್ಲ ಅಂದ್ಬಿಟ್ಟು ಏನೋ ಒಂದು ಪ್ರಸಾದ ಅನ್ನೋ ಒಂದು ವಿಚಾರದಲ್ಲೂ ನಮ್ಮ ಘಟಕದಲ್ಲಿ ಏನು ಕೇಳೋ ಹೊರಗಡೆ ಹೋಗ್ತೀವಿ ದುಡಿತೀವಿ, ಒಂದು ದೇವರ ಹೆಸರಲ್ಲಿ ಒಂದು ಪ್ರಸಾದ ಅಂತ ಏನಿರ್ತೋ ಅದ್ರ ಪ್ರಕಾಂತರ ಅದು ರಾತ್ರಿ ಹಗಲು ನಿರ್ವಹಿಸಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ನಾವೆಲ್ಲ ಒಂದೇ ಸಮಾನತೆ, ಒಂದೇ ಬಾಳುತ್ತಿ. ಇನ್ನು ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ನಮ್ಮದು ನಮ್ಮವರು ಎಲ್ಲರಿಗೂ ಸಾಥ್ ಕೊಡಿ, ಕೈಲಾದಷ್ಟು ಒಂದು ಸಹಾಯ ಮಾಡಿ. ಭೇದ ಭಾವನೆ ಖಂಡಿತ ಭಾವಿಸೋದು ಬೇಡ. ಇನ್ನೂ ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಅವರ ಸಾಂಸಾರಿಕ ಜೀವನ ಇವತ್ತು ನಮ್ಮ ಸಂಸಾರಗಳು ಅದೇ ನಡೀತಾ ಇದ್ದೇವೆ. ನಾವು ಹೇಳ್ಕೊತಾ ಇಲ್ಲ ಅಷ್ಟೇ, ಅವರೆಲ್ಲ ಅದು ಪ್ರಚಾರ ಆದರೂ ಅವ್ರಿಗೇನು ಒಂದು ಅದರಿಂದ ತಿಳ್ಕೊಳ್ಳಿ ಅನ್ನೋ ಜನ ಮನೋಭಾವನೆಯಿಂದ ಹೊರತು ನಾವೇನು ಮಾಡ್ತಿದ್ವಿ, ನಮ್ಮಲ್ಲಿರೋ ಕಷ್ಟಗಳು ಮುಚ್ಚಿಕ್ತೀವಿ. ಮೇಲ್ಗಡೆ ನಮ್ಮ ಸ್ವಾರ್ಥಕ್ಕೋ ನಮ್ಮ ಅನುಕೂಲಕ್ಕೋಸ್ಕರ ನಾವು ದಾರಿ ತಪ್ಪಿಸ್ತಾ ಇದ್ದೀವಿ. ಇರುವಂಥ ಹುಡುಗರನ್ನ ನಾವು ನಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋಕೆ ಬೇರೆ ಒಂದು ದಾರಿ ತಪ್ಪಿಸ್ತಾ ಇದ್ದೀವಿ. ಖಂಡಿತ ಆ ಥರದ್ದು ಬೇಡ. ಏನೇ ಇರಲಿ ಪ್ರಾಮಾಣಿಕವಾಗಿ ಪ್ರತ್ಯಕ್ಷ ಅಟ್ಲೀಸ್ಟ್ ನಾವು 100% ನಾವು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 50-60% ನಡ್ಕೊಳ್ಳೋಣ. ಇನ್ನು ಮುಂದಕ್ಕೆ ನಾವೆಲ್ಲ ಒಂದೇ ಭಾವನೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಘಟಕ ವ್ಯವಸ್ಥಾಪನ ನಮ್ಗೆ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ತೊಂದರೆ ಕೊಡ್ತಾ ಇಲ್ಲ. ಬಟ್ ಅವ್ರದ್ದೇ ಆದಂಥ ಒಂದು ಸಿಸ್ಟಮೆಟಿಕ್ ಇರುತ್ತೆ. ಗಾಡಿಗಳು ಹೋಗಬೇಕು, ಆಪರೇಷನ್ ಆಗಬೇಕು, ಜನಗಳು ಒಂದು ಕಷ್ಟಕ್ಕೆ ನಾವು ಒಂದು ಸರ್ವಿಸ್ ಕೊಡಬೇಕಾಗುತ್ತೆ. ಅದೆಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರದಲ್ಲಿ ಅಂಥ ವಿಚಾರದಲ್ಲಿ ಲೀವ್ ವಿಚಾರ ಇರ್ಬೋದು, ಇನ್ನೊಂದು ಮತ್ತೊಂದು ತೊಡಕುಗಳು ಬರ್ತವೆ. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಯಾರು ಇರುವಂಥವ್ರು ಎಲ್ಲ ಇರೋಕ್ಕಾಗಲ್ಲ. ಇವತ್ತೆಲ್ಲ ಹೊರಗಡೆ ಹೋಗಿದ್ದಾರೆ. ನಾವು ಇರೋಷ್ಟು ಜನ ಮಾಡ್ತಿದ್ದಾರೆ. ಇರೋಷ್ಟು ಒಂದು ಜನದಲ್ಲೇ ಜನಗಳಿಗೊಂದು ಸೇವೆ ಕೊಟ್ಟು ಸಮಸ್ಯೆನೂ ನೋಡಿ ನಮ್ಮ ಒಂದು ಹಿತಾನು ನೋಡಿಕೊಂಡು ಕಾರ್ಯಕ್ರಮ ಇದೇ ರೀತಿ ದಯವಿಟ್ಟು ನಡೆಸ್ಕೊಡಿ ಅಂತ ಎಲ್ರಿಗೂ ಕೈವಾರ ಆಲ್ರೆಡಿ ಹೇಳಿದ್ದಾರೆ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೈವಾರ ತಾತಯ್ಯನ 300ನೇ ಜಯಂತಿ ಪರವಾಗಿ ಶುಭಾಶಯಗಳನ್ನ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ನಾನು ಬಂದಾಗ ಅದೇ ಫಸ್ಟ್ ಟೈಮ್ ನಾವು ಕೈವಾರ ತಾತಯ್ಯನ ಹೆಸರು ಕೇಳಿದೆ ಫಸ್ಟ್ ಟೈಮ್. ಯಾಕಂದ್ರೆ ನಾವು ಮಲೆನಾಡವರು, ಚಿಕ್ಕಮಗಳೂರು ಕಡೆ ಕೈವಾರ ತಾತಯ್ಯ ಅಂದ್ರೆ ಅಷ್ಟು ಗೊತ್ತಿಲ್ಲ. ಹಿಸ್ಟ್ರಿನಲ್ಲಿ ಓದಿದ್ವಿ. ಇವರು ಅವಾಗ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಅಮ್ಮಲ್ಲೇ ಹುಟ್ಟಿದ್ರು. ಇವ್ರ ಮೊದಲನೇ ಹೆಸರು ನಾರಾಯಣ ಸ್ವಾಮಿ ಅಂತ ಇಷ್ಟಾಗಿ ಗೊತ್ತಿದ್ದು. ಆದ್ರೆ ಹೋದ ವರ್ಷ ನಮ್ಗೆ ಅಷ್ಟು ತಿಳ್ಕೊಳ್ಳೋ ಆಸಕ್ತಿ ಇದ್ದಿಲ್ಲ. ಈ ವರ್ಷ ಎಲ್ಲ ಹುಡುಗರು ಎಲ್ಲ ಜಯಂತಿನೂ ಮಾಡ್ತಾರೆ. ನಾಟ್ ಓನ್ಲಿ ಕೈವಾರ ತಾತಯ್ಯ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವನ ಜಯಂತಿ, ಕನಕ ಜಯಂತಿ, ಮೊನ್ನೆ ವೇಮನ ಜಯಂತಿ ಕೂಡ ನಾವು ಮಾಡಿದ್ವಿ. ಈ ಜಯಂತಿಗಳ ಮಧ್ಯೆ ಕೈವಾರ ತಾತಯ್ಯ ನನ್ನ ಗಾಡಿ ಕೈವಾರಕ್ಕೆ ಹೋಗುತ್ತೆ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಸುಮ್ಮನೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ. ತುಂಬಾ ಒಳ್ಳೆ ಯೋಗಿಗಳು ಅವರು. ಯಾಕಂದ್ರೆ ತೀವ್ರ ಬಡತನ, ಅವರಪ್ಪ ಅಮ್ಮಗೆ ಮಕ್ಕಳಿರ್ಲಿಲ್ವಂತೆ, ಎಷ್ಟೋ ವರ್ಷಗಳು ಮಕ್ಕಳಿರ್ಲಿಲ್ಲ. ಇವ್ರು ಹೇಳ್ದಂಗೆ ಬಾಲರೆಡ್ಡಿ ಹೇಳ್ದಂಗೆ ಕೊಂಡಪ್ಪ ಮುತ್ತಮ್ಮ ದಂಪತಿಗಳ 3ನೇ ಮಗನ ಹುಟ್ಟಿದ್ದ ನಮ್ಮ ಕೈವಾರ ನಾರಾಯಣ ಸ್ವಾಮಿಯವರು ತುಂಬಾ ಬಡತನ. ಅವರು ಹೀಗೇನೆ ಎಲ್ಲರಂತೆನೆ ಸಾಮಾನ್ಯ ಜೀವನ ನಡೆಸ್ತಾ ಇದ್ರು. ಬಳೆಗಾರರ ವೃತ್ತಿಯನ್ನ ಮಾಡ್ತಾ ಇದ್ರು ಅವರು ಒಂದ್ಸಲ ಮುನಿಯಮ್ಮ ಅನ್ನೋನ್ನ ನೋಡಿ ಪ್ರೇಮ ಅಂಕುರ ಆಗುತ್ತೆ, ಮದುವೆ ಮಾಡ್ಕೋತೀಯ ಅಂತ ಕೇಳ್ತಾರೆ. ಮದುವೆ ಮಾಡ್ಕೊಂಡ್ರು. ಅವರಿಗೂ ಒಂದು ಹೆಣ್ಮಗು 2 ಗಂಡು ಮಕ್ಳು ಆಗ್ತವೆ. ಹಿಂಗೆ ನಡುವಾಗ ಅವರಿಗೆ ಆ ಹೆಂಡತಿಗೆ ಸ್ವಲ್ಪ ಎಲ್ಲರ ಥರ ಈಗೇನು ಹೆಣ್ಮಕ್ಳು ಇದಾರಲ್ಲ, ನಾವು ಎಲ್ಲ ಬೇರೆಯವ್ರ ಥರ ಅದ್ದೂರಿಯಾಗಿ ಜೀವನ ಮಾಡಬೇಕು ಆ ಥರ ಒಂದು ಮನೋಭಾವದಲ್ಲಿ ಡೈಲಿ ಜಗಳ ಆಗ್ತಿರುತ್ತೆ. ಅವರು ಈ ಸಂಸಾರ ಜಂಜಾಟದ ನಡುವೆ ಒಂದ್ಸಲ ಬಳೆ ಮಾರ್ಕೊಂಡು ಬರ್ಬೇಕಾದ್ರೆ ಜೋರು ಮಳೆ ಬರುತ್ತೆ. ಆ ಮಳೆ ಬಂದಾಗ ಅವರು ಒಂದು ಗುಹೆನಲ್ಲಿ ಆಶ್ರಯ ಪಡಿತಾರೆ. ಅದು ಅವರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಅಲ್ಲಿವರೆಗೂ ಅವರಿಗೆ ಯಾವುದು ಪವಾಡಗಳು ಸದೃಶಗಳು ಏನು ಗೊತ್ತಿರಲ್ಲ. ಆ ಗುಹೆನಲ್ಲಿ ಹೋದಾಗ ಒಬ್ರು ಸಾಧುಗಳದು ಆಶೀರ್ವಾಣಿ ಕೇಳುತ್ತೆ, ಏನಪ್ಪ ಈಗ ಬಂದ, ಬಾ ನಾರಾಯಣ ಸ್ವಾಮಿ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಎಷ್ಟು ದಿವಸ, ನೀನು ಆ ಸಂಸಾರದ ಚಿಂತನೆಲ್ಲ ಬಿಟ್ಟು ನನ್ನ ಹತ್ರ ಬಂದಿದೆಯಾ ಇವತ್ತು ಅಂತೇಳಿ ಒಂದು ಅಶರೀರವಾಣಿ ಸಿಗುತ್ತೆ. ಅವರು ಅವಾಗ ಅನ್ನ ನೀರು ಎಲ್ಲ ಬಿಟ್ಬಿಟ್ಟು ತಿಂಗ್ಳುಗಟ್ಟಲೆ ಅವರು ಧ್ಯಾನ ಮಾಡ್ತಾರೆ. ಆ ಧ್ಯಾನ ಮಾಡಿದಾಗ ಅವರಿಗೊಂದು ದೇವರು ಒಂದು ಮಂತ್ರಾಕ್ಷರ ಹೇಳುತ್ತೆ, ಒಂದು ಕಲ್ಲನ್ನು ಕೊಡುತ್ತೆ. ಆ ಕಲ್ಲನ್ನು ನೀನು ಯಾವಾಗಲೂ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಓಂ ನಮೋ ನಾರಾಯಣಾಯ ನಮಃ ಅಂತ ಉಚ್ಚಾರ ಮಾಡು ಅಂತ ಹೇಳ್ತಾರೆ. ಅವರು ಈಗನೇ ಹಂಗೆ ಬರ್ತಾ ಸಂಸಾರ ಎಲ್ಲ ಬಿಟ್ಬಿಟ್ರು. ಹೊರಗಡೆ ಒಂದ್ಸಲ ಏನು ಮಾಡ್ತಾರೆ, ಕಲ್ಲನ್ನು ಹಾಕೊಂಡು ತಿಂತಾ ಇರ್ತಾರೆ. ಅವಾಗ ದನ ಕಾಯರು ಕುರಿ ಮೇಸೋರೆಲ್ಲ ಬಂದು, ಏನ್ ಸ್ವಾಮಿ ನೀವು ಕಲ್ಲನ್ನು ತಿಂತಾ ಇದ್ದೀರಾ ಅಂತ ಕೇಳ್ತಾರೆ. ಇದು ಕಲ್ಲ ಅಲ್ಲಪ್ಪ, ನನಗೆ ದೇವರು ಕೊಟ್ಟ ಪ್ರಸಾದ ಅಂತ ಹೇಳ್ತಾರೆ. ಅದು ನೋಡಿದ್ರೆ ಅವರು ನಮಗೂ ಕೊಡಿ ನಾವು ತಿಂತೀವಿ ಅಂತ ಕೇಳಿದಾಗ ಅದೆಲ್ಲರಿಗೂ ಕಲ್ಸಕ್ರಾಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇವರೊಬ್ರು ಪವಾಡ ಪುರುಷರು. ಈ ಪವಾಡ ಪುರುಷನ ಬಗ್ಗೆ ನಾವು ಇಷ್ಟು ದಿವಸ ತಪ್ಪು ತಿಳ್ಕೊಂಡಿದ್ವಿ ಅಂತ ಊರಲ್ಲೆಲ್ಲ ಹೋಗಿ ಹೇಳ್ತಾರೆ ಇವರು ಪವಾಡ ಪುರುಷರು ಅಂತ. ಅವ್ರ ಹೆಸರಿನಲ್ಲಿ ದೇವಸ್ಥಾನ ಎಲ್ಲ ಕಟ್ತಾರೆ. ಆಮೇಲೆ ಅವರು 1831ರಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಅವರು ಏನಕ್ಕೆ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಜೀವಂತ ಸಮಾಧಿ ಆಗ್ತಾರೆ. ಅವರ ಆದರ್ಶಗಳೆಲ್ಲ ತುಂಬಾ ಚೆನ್ನಾಗಿದೆ. ಒಂದ್ಸಲ ಹಿಂಗೆ ಅವರ ಶಿಷ್ಯಂದ್ರನ್ನ ಕರೆದು ಕೂರಿಸ್ಕೊಂಡು ಏನೋ ಮಾಡ್ತಿದ್ದಾಗ ಅವ್ರ ಕೈಯಲ್ಲಿ ತುಂಬಾ ಹೊಗೆ ಬರ್ತಾ ಇರುತ್ತೆ. ಅವರು ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅನನ್ಯ ಭಕ್ತರಂತೆ. ಅಲ್ಲೇನೋ ಬೆಂಕಿ ಬಿದ್ದಿರುತ್ತಂತೆ, ಇವ್ರು ಅದನ್ನ ಕೈಯಲ್ಲಿ ಆರಿಸ್ತಾರಂತೆ.
ಅವಾಗ ಗೊತ್ತಾಗತ್ತಂತೆ ಇವರೆಷ್ಟು ವ್ಯಕ್ತಿ ತುಂಬಾ ಅದ್ಭುತ ಪವಾಡಗಳನ್ನ ಇಟ್ಕೊಂಡಿದ್ದಾರೆ ಅಂತ. ನಮ್ಗೆ ಗೊತ್ತಿರಲ್ಲ, ಇವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಅಷ್ಟೇನೆ. ನಮ್ಮಲ್ಲೂ ಅಷ್ಟೇನೆ, ಇವಾಗ ನಮ್ಮ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಸ್ ಇವರೆಲ್ಲ ಕಷ್ಟಪಟ್ಟು ದುಡಿದ್ರೆ ತಾನೇ ನಾವಿಲ್ಲಿ ನಿಂತ್ಕೊಂಡು ಫ್ಯಾನ್ ಕೆಳಗಡೆ ಮಾತಾಡಕ್ ಸಾಧ್ಯ. ಎಲ್ಲರೂ ಅಷ್ಟೇ ನಮ್ಮ ಡಿಪ್ಪೋಗೋಸ್ಕರ ದುಡಿತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ಕೈವಾರ ತಾತಯ್ಯನ ಜಯಂತಿಯಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರೂ ಘಟಕದ ಅಭಿವೃದ್ಧಿಗೆ ಶ್ರಮಿಸಿ. ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಅರ್ಧ ಗಂಟೆ ಬೇಗ ಬಂದ್ರೂ ಪರವಾಗಿಲ್ಲ, ಆ ಥರ ಮಾಡಿಕೊಂಡು ನಮ್ಮ ಡಿಪೋಗೆ ಕೆಟ್ಟ ಹೆಸರು ಬರ್ದಂಗೆ. ಈಗಾಗಲೇ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ, ವೆಹಿಕಲ್ ಶಾರ್ಟೇಜ್ ಆಗ್ತಾ ಇದೆ, ವೆಹಿಕಲ್ ಎಲ್ಲ ಸ್ಕ್ರಾಪ್ ಆಗ್ತಿದ್ದಾವೆ. ಈ ತಿಂಗಳು 2 ಗಾಡಿ 518, 519 ಸ್ಕ್ರಾಪ್ ಆಗ್ತಾ ಇದೆ. ವೆಹಿಕಲ್ ಶಾರ್ಟೇಜ್ ಇದೆ, ಕ್ರೂ ಶಾರ್ಟೇಜ್ ಇದೆ. ಇಂಥ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚಿಗೆ ವೆಹಿಕಲ್ಗಳ ಬಗ್ಗೆ ಒಂದು ಮೇಂಟೆನೆನ್ಸ್ ಮಾಡಿಕೊಟ್ರೆ, ಕ್ರೂಗಳು ಸಹ ಅಷ್ಟೇ ಪಾಪ ಡಬಲ್ ಡ್ಯೂಟಿ, ಟ್ರಿಬಲ್ ಡ್ಯೂಟಿ. ಈಗಾಗಲೇ ನಾವು ಡಬಲ್ ಡ್ಯೂಟಿ ಮಾಡೋರವ್ರಿಗೆ NSOT ಕೊಡಿಸ್ತಾ ಇದ್ದೀವಿ. ಎಲ್ಲರೂ ಏನು ಮಾಡ್ತೀವಿ, ನಮ್ಮ ಡಿಪೋ, ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿದ್ರಷ್ಟೇ ನಾವು ಇರೋಕ್ಕೆ ಸಾಧ್ಯ ಅಲ್ವಾ. ನಮ್ಗೊಂದು ಜೀವನ ಕೊಟ್ಟಿರೋ ಈ ಸಂಸ್ಥೆಗೋಸ್ಕರ ಎಲ್ಲರೂ ದುಡಿಯೋಣ ಅಂತ ಹೇಳ್ತಾ ಇನ್ನೊಂದ್ಸಲ ಕೈವಾರ ತಾತಯ್ಯ ಜಯಂತಿಯ ಶುಭಾಶಯಗಳನ್ನು ಹಾರಿಸ್ತಾ ನಿಮ್ಮೆಲ್ಲರಿಗೂ ವಂದಿಸ್ತೀನಿ.